ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಏನು ಟಿ ಇ ಟಿ ನಡೀತಾ ಇದೆ ಈಗ 2024. ಸೊ ಅದಕ್ಕೆ ಸಂಬಂಧಿಸಿದಂತೆ ಮೋಸ್ಟ್ ಇಂಪಾರ್ಟೆಂಟ್ ಅತಿ ಹೆಚ್ಚು ಬಾರಿ ಕೇಳಿರುವಂಥ ಒಂದು ಪ್ರಶ್ನೆಗಳ ಒಂದು ಲಿಸ್ಟನ್ನು ಮಾಡಿ ಆ ಒಂದು ಪ್ರಶ್ನೆಗಳನ್ನು ನಿಮ್ಮ ಇದರಿಗೆ ಇದು 4 ಏನು ಆಯ್ಕೆಗಳಿವೆ ಅದರ 4 ಆಯ್ಕೆಗಳ ಎಕ್ಸ್ಪ್ಲನೇಷನು ಕೂಡ ಕೊಡ್ತೀನಿ. ಯಾಕಂದರೆ ನೆಕ್ಸ್ಟ್ ಈಗ 2024 ಕೂಡ ನಿಮಗೆ ಯೂಸ್ ಆಗಬೇಕು. ಭಾಳ ಅಂದ್ರೆ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಆನ್ಸರ್ಸ್ಗಳಿದಾವೆ. ಸೊ ಚಾನಲ್ಗೆ ಹೊಸಬರಾಗಿರಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಮೊದಲನೇದಾಗಿ ನೋಡಿ, ಅನುಭವ ಮಂಟಪವನ್ನು ಸ್ಥಾಪಿಸಿದವರು ಯಾರು? 2022 ಈ ಟಾಪಿಕ್ ಮೇಲೆ ಇಷ್ಟು ಪ್ರಶ್ನೆ ಕೇಳೋಣ. ಈ ಒಂದು ಟಾಪಿಕ್ ಅಂತಂದರೆ ಯಾವ ರೀತಿ ಸಿದ್ಧಾಂತಗಳ ಬಗ್ಗೆ ಟಾಪಿಕ್ ಬರ್ತಂದ್ರೆ ಯಾವ ರೀತಿ ಕ್ವಶನ್ ಕೇಳ್ತಾನೆ. ಆಲ್ಮೋಸ್ಟ್ ಎಲ್ಲ ಇದ್ರಾಗ ಒಂದು ಕ್ವಶನ್ ಅಂತ ಫಿಕ್ಸ್ ಕೇಳ್ತಾನೆ. ಓಕೆ, ಅನುಭವ ಮಂಟಪವನ್ನು ಸ್ಥಾಪಿಸಿದವರು ಯಾರು? ಆಪ್ಷನ್ ನಂಬರ್ ಗೊತ್ತೈತೆ ನಿಮಗೆ 3 ಬಸವಣ್ಣನವರು. ಓಕೆ, ಎಲ್ಲಿ ಸ್ಥಾಪನೆ ಮಾಡ್ತಾರೆ ಇವರು? ಇವರಲ್ಲಿ ಏನು ಬೀದರ್ ಜಿಲ್ಲೆಯ ಎಲ್ಲಿ ಬಸವ ಕಲ್ಯಾಣದಾಗ ಇವರು ಅನುಭವ ಮಂಟಪನ ಸ್ಥಾಪನೆ ಮಾಡ್ತಾರೆ. ಇದಕ್ಕೆ ಏನು ಅಂತಾರತ್ತಂದ್ರೆ ಶರಣರ ಆಧ್ಯಾತ್ಮಿಕ ಕೇಂದ್ರ. ಏನು ಶರಣರ ಆಧ್ಯಾತ್ಮಿಕ ಕೇಂದ್ರ ಅಂತ ಅಂತಾರೆ ಇದಕ್ಕೆ. ಓಕೆ, ಬಸವಣ್ಣನವರ ಅಂಕಿತನಾಮ ಯಾವುದು? ಕೂಡಲ ಸಂಗಮ ದೇವ. ಕೂಡಲ ಸಂಗಮ ದೇವ. ಆಮೇಲೆ ಬಸವಣ್ಣನವ್ರಿಗೆ ಏನಂತ ಕರಿತಾರೆ ಅಂದ್ರೆ ಕರ್ನಾಟಕದ ಮಾರ್ಟಿನ್ ಲೂಥರ್. ಏನು ಕರ್ನಾಟಕದ ಮಾರ್ಟಿನ್ ಲೂಥರ್ ಅಂತ ಕರೀತಾರೆ ಬಸವಣ್ಣನವರಿಗೆ. ಇವರ ತಂದೆ ಯಾರಪ್ಪ ಅಂದ್ರೆ ಮಾದರಸ. ತಂದೆ ಮಾದರಸ. ತಾಯಿ ಯಾರಪ್ಪ ಅಂದರೆ ಮಾದಲಾಂಬಿಕೆ. ಇವರು ಹುಟ್ಟಿದ್ದಿಲ್ಲಪ್ಪ ಅಂದ್ರೆ ಬಿಜಾಪುರದ ಏನು ಬಿಜಾಪುರ ಅಂದರೆ ಈಗಿನ ವಿಜಯಪುರ. ಈ ಸದ್ದು ವಿಜಯಪುರ ಅಂತೇವಿ. ಇದೇ ಒಂದು 10 years ಬ್ಯಾಕ್ ಬಿಜಾಪುರ ತಂತಿದ್ದೀವಿ. ಏನು ವಿಜಯಪುರದ ಬಸವನ ಬಾಗೇವಾಡಿ. ಊರ ಹೆಸರೇ ಬಸವನ ಬಾಗೇವಾಡಿ. ಓಕೆ, ನೆಕ್ಸ್ಟ್ ಮುಂದೆ ನೋಡೋಣ ಒಂದು ಸೆಕೆಂಡು. ಆಮೇಲೆ ಬಸವಣ್ಣನವರ ಗುರುಗಳ ಹೆಸರೇನು? ಗುರುಗಳ ಹೆಸರೇನಪ್ಪ ಅಂದ್ರೆ ಜಾತವೇದ ಮುನಿ. ಏನು ಜಾತವೇದ ಮುನಿಗಳು ಇವರ ಒಂದು ಬಸವಣ್ಣನವರ ಗುರುಗಳು. ಬಸವಣ್ಣವರು ಎಲ್ಲಿ ಕೆಲಸ ಮಾಡ್ತಿದ್ರಪ್ಪ ಅಂದ್ರೆ ಎಲ್ಲಿ ಕಲಚೂರಿಯ ದೊರೆ ಯಾರು? ಇವ್ರ ಬಗ್ಗೆ ಒಂದು ಫಿಲ್ಮ್ನು ಒಂದು ನೋಡ್ರಿ. ಕಲಚೂರಿಯ ದೊರೆ ಯಾರು? ಬಿಜ್ಜಳನ ಆಸ್ಥಾನದಾಗ ಏನಾಗಿದ್ರಪ್ಪ ಅಂದರೆ ಇವರು ಲೆಕ್ಕಾಧಿಕಾರಿ ಆಗಿ ಕೆಲಸ ಮಾಡ್ತಾಯಿದ್ರು. ಇವರೇನಂತಾರೆ ಕಾಯಕವೇ ಕೈಲಾಸ ಅಂತ ಘೋಷಣೆಗಳನ್ನು ಕೊಟ್ಟಿದ್ದಾರೆ. ದೇಹವೇ ದೇಗುಲ ಅಂತ ಹೇಳ್ತಾರೆ. ಓಕೆ, ಇನ್ನು ನೋಡ್ರಿ, ಇಲ್ಲಿ ಆಪ್ಷನ್ ನಂಬರ್ 1 ಅದರ ಶಂಕರಾಚಾರ್ಯ ಬಗ್ಗೆ ಹೇಳ್ತೀನಿ ನೋಡ್ರಿ. ಇವರು ಕೇರಳದ ಕಾಲಡಿಯಲ್ಲಿ ಜನಿಸ್ತಾರೆ. ಇವರ ತಂದೆ ಶಿವಗುರು. ಇವರ ತಂದೆ ಯಾರು? ಶಿವಗುರು. ಇನ್ನು ತಾಯಿ ಆರ್ಯಾಂಬೆ ಇವರ ತಾಯಿ. ಆಮೇಲೆ ಇವರ ಗುರುಗಳು ಗೋವಿಂದ ಭಾಗವತ್ಪಾದರು. ಗೋವಿಂದ ಭಾಗವತ್ಪಾದರು. ಆಮೇಲೆ ಇವರ ಒಂದು ಸಿದ್ಧಾಂತ ಯಾವುದಪ್ಪ ಅಂದ್ರೆ ಅದ್ವೈತ ಸಿದ್ಧಾಂತ. ಇದು ಭಾಳ ಇಂಪಾರ್ಟೆಂಟ, ಅದ್ವೈತ ಸಿದ್ಧಾಂತ. ಈ ಸಿದ್ಧಾಂತಗಳ ಮೇಲೆ ಒಂದು ಟ್ರಿಕ್ ಮಾಡಿದ್ದೀನಿ, ನೋಡ್ಕೋಬೋದು ನೀವು. ಈಗಲೂ ಇದು ವಿಡಿಯೋ ಮುಗಿದ ನಂತರ ಹೇಳ್ತೀನಿ, ಮುಗಿಯೋ ಟೈಮಿಗೆ ಹೇಳ್ತೀನಿ. ಓಕೆ, ಶಂಕರಾಚಾರ್ಯ ಆಯಿತಾ. ಆಮೇಲೆ ನೆಕ್ಸ್ಟ್ ಬರ್ತಾರೆ ನೋಡ್ರಿ, ಯಾರು? ಮಧ್ವಾಚಾರ್ಯರು. ಓಕೆ, ಮಧ್ವಾಚಾರ್ಯ ಸಿದ್ಧಾಂತ ಯಾವುದು? ದ್ವೈತ ಸಿದ್ಧಾಂತ. ಓಕೆ, ದ್ವೈತ ಸಿದ್ಧಾಂತ ಇವ್ರದ್ದು. ಆಮೇಲೆ ಇವರೆಲ್ಲಿ ಜನನ ಆಗ್ತಾರಂದ್ರೆ ಉಡುಪಿಯ ಪಾಜಕದಾಗ ಜನನ ಆಗ್ತಾರೆ. ತಂದೆ ಯಾರು? ಮಧ್ವಗೇಹ. ಇವರ ತಂದೆ ಯಾರು? ಮಧ್ವಗೇಹ. ತಾಯಿ ವೇದಾವತಿ. ಆಮೇಲೆ ಗುರು ಯಾರಪ್ಪ ಅಂದ್ರೆ ಅಚ್ಯುತ ಪ್ರೇಕ್ಷ. ಯಾರು ಗುರು? ಅಚ್ಯುತ ಪ್ರೇಕ್ಷ. ಸಿದ್ಧಾಂತ ದ್ವೈತ ಸಿದ್ಧಾಂತ. ಇವರು 8 ಮಠಗಳನ್ನು ಸ್ಥಾಪನೆ ಮಾಡ್ತಾರೆ. ಆಲ್ ಓವರ್ ಕರ್ನಾಟಕ 8 ಮಠಗಳನ್ನು ಸ್ಥಾಪನೆ ಮಾಡ್ತಾರೆ. ಎಲ್ಲೆಲ್ಲಪ್ಪ ಅಂದ್ರೆ ಕೃಷ್ಣಾಪುರದಾಗ ಸ್ಥಾಪನೆ ಮಾಡ್ತಾರೆ. ಎಲ್ಲದ ಮಂಗಳೂರಿನಾಗ ಅದ. ಆಮೇಲೆ ದಕ್ಷಿಣ ಕನ್ನಡದಾಗ ಒಂದು, ಉಡುಪಿ ಒಳಗೆ
4 ಮಠಗಳು, ಆಮೇಲೆ ಉತ್ತರ ಕನ್ನಡದಾಗ 1, ದಕ್ಷಿಣ ಕನ್ನಡದಾಗ 1, 8 ಮಠಗಳನ್ನು ಇವರು ಸ್ಥಾಪನೆ ಮಾಡ್ತಾರೆ. ಇವರ ಕೃತಿಗಳು ನೋಡ್ರಿ, ಗೀತಾಭ್ಯಾಸ, ಸೂತ್ರ ಭಾಷ್ಯ ಮತ್ತು ಗೀತಾ ತಾತ್ಪರ್ಯ ನಿರ್ಣಯ, ಯಾವುದು ಗೀತಾ ತಾತ್ಪರ್ಯ ನಿರ್ಣಯ, ಆಮೇಲೆ ಮಹಾಭಾರತ ತಾತ್ಪರ್ಯ ನಿರ್ಣಯ, ಭಾಗವತ ತಾತ್ಪರ್ಯ ನಿರ್ಣಯ, ವಿಷ್ಣು ತತ್ವ ತಾತ್ಪರ್ಯ ನಿರ್ಣಯ ಅಂತ ಈ ರೀತಿ ಅವರು ಕೃತಿಗಳನ್ನು ಬರೆದಿದ್ದಾರೆ. ಇನ್ನು ನೆಕ್ಸ್ಟ್ ನೋಡೋಣ. ಇನ್ನು ನೆಕ್ಸ್ಟ್ ಬರ್ತಾರೆ ರಾಮಾನುಜಾಚಾರ್ಯರು, ಅವರ ಬಗ್ಗೆ ನೋಡೋಣ. ಈ ನೆಕ್ಸ್ಟ್ ಬರ್ತಾರೆ ರಾಮಾನುಜಾಚಾರ್ಯರು. ಸೊ ಇವ್ರು ನೋಡ್ರಿ, ಜನ ಎಲ್ಲಿದೆ ನೋಡಿ, ತಮಿಳುನಾಡಿನ ಪೆರಂಬದೂರಲ್ಲಿ ಜನಿಸ್ತಾರೆ ಇವರು. ಆಮೇಲೆ ತಂದೆ ಯಾರಪ್ಪ ಅಂದ್ರೆ ಕೇಶವ ಸೋಮಯಾಜಿಯವರು, ತಾಯಿ ಕಾಂತಿಮತಿ, ಆಮೇಲೆ ಇವರ ಗುರು ಯಾದವ ಪ್ರಕಾಶ್ ಅವರು. ಆಮೇಲೆ ಇವರ ಸಿದ್ಧಾಂತ ಯಾವುದಪ್ಪ ಅಂದ್ರೆ ವಿಶಿಷ್ಟಾದ್ವೈತ ಸಿದ್ಧಾಂತ. ಯಾವುದು? ವಿಶಿಷ್ಟಾದ್ವೈತ ಸಿದ್ಧಾಂತ. ಶಕ್ತಿ ವಿಶಿಷ್ಟಾದ್ವೈತ ಸಿದ್ಧಾಂತ ಯಾರ್ದು? ಅದು ಬಸವಣ್ಣನವ್ರದ್ದು. ಓಕೆ, ವಿಶಿಷ್ಟಾದ್ವೈತ ಯಾರ್ದು? ರಾಮಾನುಜಾಚಾರ್ಯರು. ಶಕ್ತಿ ವಿಶಿಷ್ಟಾದ್ವೈತ ಬಸವಣ್ಣನವ್ರದ್ದು. ಇನ್ನು ಕೃತಿಗಳು ನೋಡ್ರಿ, ಇವರು ಯಾರ್ಯಾರು ಬರ್ತಾರೆ ರಾಮಾನುಜಾಚಾರ್ಯರು? ವೇದಾಂತ ಸಂಗ್ರಹ, ವೇದಾಂತ ಸಾರ, ವೇದಾಂತ ದೀಪಿಕಾ ಮತ್ತು ಶ್ರೀಭಾಷಾ ಅಂತ ಕೃತಿಗಳನ್ನು ಬರ್ದಾರ ಫ್ರೆಂಡ್ಸ್. ಇನ್ನು ನೆಕ್ಸ್ಟ್ ಕ್ವೆಶನ್ ಹೋಗೋಣ ಫ್ರೆಂಡ್ಸ್. ನೋಡ್ರಿ, ಎರಡನೇದು, ಜಗತ್ತು ಮಾಯೆ, ಬ್ರಹ್ಮ ಮಾತ್ರ ಸತ್ಯ ಎಂದು ಪ್ರತಿಪಾದಿಸಿದವರು 2021ಕ್ಕೆ ಏನು TETಗೆ. ನೋಡಿ ಆಪ್ಷನ್ ರಾಮಾನುಜಾಚಾರ್ಯರು, ಮಧ್ವಾಚಾರ್ಯರು, ಶಂಕರಾಚಾರ್ಯರು, ಬಸವೇಶ್ವರರು. ನಿಮಗೇನಾದ್ರು ಆಪ್ಷನ್ಸ್ ಗೊತ್ತಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನೋಡಿ ಇಲ್ಲಿ ಆನ್ಸರ್ ನೋಡಿರಿ, ಇದು ಆನ್ಸರು ಶಂಕರಾಚಾರ್ಯರು ಈಸ್ ದ ರೈಟ್ ಆನ್ಸರ್. ಶಂಕರಾಚಾರ್ಯರು. ಇಲ್ಲೊಂದು ಸಿದ್ಧಾಂತಗಳ ಟ್ರಿಕ್ ಹೇಳ್ತೀನಿ ನೋಡ್ರಿ ನಿಮ್ಗೆ. ಏನು ಸಿದ್ಧಾಂತಗಳೇನದಾವಲ್ಲ ಅವ್ರದ್ದು ಟ್ರಿಕ್ ಹೇಳ್ತೀನಿ ನೋಡ್ರಿ. ಏನು ಆಶಾನ ಏನು ಮದುವೆಗೆ ರವಿ ಬಸು ಏನು ಮಾಡಿದ್ರು? ಹೋದರು. ಈ ಟ್ರಿಕ್ ಹೆಂಗೆ ನೋಡ್ರಿ, ಇದ್ರಾಗ ಆಶಾ ಅಂತಂದ್ರೆ ಅಂದ್ರೆ ಅದ್ವೈತ ಸಿದ್ಧಾಂತ. ಅದ್ವೈತ ಸಿದ್ಧಾಂತ ಯಾರು ಸ್ಥಾಪನೆ ಮಾಡಿದ್ರು? ಶಂಕರಾಚಾರ್ಯರು. ಇಲ್ಲಿದ್ದಾರೆ ನೋಡ್ರಿ ಇವರು. ಆಮೇಲೆ ಮದುವೆ, ಅಂದ್ರೆ ಮಧ್ವಾಚಾರ್ಯರು. ಓಕೆ, ದ್ವೇ ಅಂದರೆ ದ್ವೈತ ಸಿದ್ಧಾಂತ. ಇನ್ನು ಅಂದ್ರೆ ರಾಮಾನುಜಾಚಾರ್ಯರು. ವಿ ಅಂದ್ರೆ ವಿಶಿಷ್ಟಾದ್ವೈತ ಸಿದ್ಧಾಂತ. ಅಂದ್ರೆ ಬಸವಣ್ಣನವರು. ಓಕೆ, ಶು ಅಂತಂದರೆ ಶಕ್ತಿ ವಿಶಿಷ್ಟಾದ್ವೈತ ಸಿದ್ಧಾಂತ. ಆಶಾನ ಮದುವೆಗೆ ರವಿ ಬಸು ಹೋದರು. ಟ್ರಿಕ್ ಇದು. ಮತ್ತು ಹಾಗೆ ನಿಮ್ಗೆ ಯಾವುದಾರೆ ಒಂದು ಸಬ್ಜೆಕ್ಟ್ ಒಳಗೆ ಅಥವಾ ಒಂದು ಟಾಪಿಕ್ ಒಳಗೆ ಟಫ್ ಅನಿಸಿತ್ತಂದ್ರೆ ಅದನ್ನು ಟ್ರಿಕ್ ಮಾಡು ಅಂತೇಳಿ ನೀವೇನಾದರೂ ಕಮೆಂಟ್ ಮಾಡಿದ್ರೆ ಆ ಕಮೆಂಟಿಗೆ ನಾನು ವಿಡಿಯೋ ಮಾಡಿ ಹಾಕ್ತೀನಿ ಅಂತ ಹೇಳ್ತಾ, ನೆಕ್ಸ್ಟ್ ಚಾನಲ್ಗೆ ಹೊಸಬರಿಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಆಗಲೇ ಮೇಲಿನ ಒಂದು ಏನು ಕ್ವಶನಲ್ಲಿ ಶಂಕರಾಚಾರ್ಯ ಬಗ್ಗೆ ಅಷ್ಟೊಂದು ಹೇಳಿದಿಲ್ಲ, ಇಲ್ಲಿ ಹೇಳ್ತೀನಿ ನೋಡಿರಿ. ನೋಡಿರಿ, ಇವರು ಟೋಟಲಾಗಿ 4 ಮಠಗಳನ್ನು ಸ್ಥಾಪನೆ ಮಾಡಿದ್ದಾರೆ. 4 ಮಠಗಳು ಎಲ್ಲೆಲ್ಲಪ್ಪ ಅಂತಂದ್ರೆ ನೋಡಿರಿ, ಅವು 4. ಒಂದನೇದ್ದು ಶೃಂಗೇರಿ ಒಳಗೆ ಏನು ಮಾಡ್ಯಾರ? ಶಾರದಾ ಮಠವನ್ನು ಸ್ಥಾಪನೆ ಮಾಡಿದ್ದಾರೆ. ಓಕೆ, ಇಲ್ಲಿದು ಕರ್ನಾಟಕದಾಗ ಐತಿ. ನಮ್ಮ ಕರ್ನಾಟಕದ ದಕ್ಷಿಣಕ್ಕೆ ಬರ್ತೈತಿ. ಇದು ದಕ್ಷಿಣ, ಪೂರ್ವ, ಪಶ್ಚಿಮ, ದಕ್ಷಿಣ, ಉತ್ತರ 4 ದಿಕ್ಕೊಳಗೆ ಮಠಗಳನ್ನು ಸ್ಥಾಪನೆ ಮಾಡ್ಯಾರ. ಇನ್ನು ಎರಡನೇದೆಲ್ಲ ಸ್ಥಾಪನೆ ಮಾಡ್ಯಾರ ಅಂದ್ರೆ ದ್ವಾರಕಾ ಪೀಠ. ಇದು ಕಾಳಿಕಾ, ದ್ವಾರಕಾದಾಗ ಏನು ಮಾಡ್ಯಾರ? ಕಾಳಿಕಾ ಮಠವನ್ನು ಸ್ಥಾಪನೆ ಮಾಡಿದ್ದಾರೆ. ಇದೂ ಎಲ್ಲಪ್ಪ ಅಂದ್ರೆ ಕರ್ನಾಟಕದಲ್ಲ, ಆಲ್ ಓವರ್ ಇಂಡಿಯಾ ಪೂರ್ವ, ಪಶ್ಚಿಮ, ದಕ್ಷಿಣ, ಉತ್ತರವಾಗಿ ಕಾಳಿಕಾ ಪೀಠ ಎಲ್ಲ ಮಠ ಎಲ್ಲದಂದರೆ ಗುಜರಾತ್ ಇದು ಪಶ್ಚಿಮಕ್ಕೆ ಬರ್ತೈತಿ, ನಮ್ಮ ಭಾರತ ಪಶ್ಚಿಮಕ್ಕೆ. ಇನ್ನು ಮೂರನೇದು ಗೋವರ್ಧನ ಮಠ ಅಂತ ಹೇಳ್ರಿ. ಗೋವರ್ಧನ ಮಠ ಇದೆಲ್ಲಪ್ಪ ಅಂದ್ರೆ ಒರಿಸ್ಸಾದಾಗದ. ಇದು ಪೂರ್ವಕ್ಕದು. ಓಕೆ, ಇನ್ನು 4ನೇದು ಬರ್ತೈತಿ ಉತ್ತರಕ್ಕೆ ಬರ್ಬೇಕಲ್ಲ. ಈಗ ಜ್ಯೋತಿರ್ಮಠ ಅಂಥೇಳಿ ಎಲ್ಲದಂದ್ರೆ ಬದರಿ ಆಗದ, ಬದರಿ ಪೀಠ ಅಂತಲೂ ಕರೀತಾರೆ ಇದಕ್ಕೆ. ಇದೆಲ್ಲ ಬರ್ತಂದ್ರೆ ಉತ್ತರಾಖಂಡ ಇದು 4 ಮಠಗಳನ್ನು ಸ್ಥಾಪನೆ ಮಾಡ್ತಾರೆ. ಸೊ ಇವರು ಹಲವಾರು ಒಂದು ಕೃತಿಗಳನ್ನು ಬರೆದಿದ್ದಾರೆ. ಅದ್ರಾಗ ಇಂಪಾರ್ಟೆಂಟ್ ನೋಡ್ರಿ, ಶಂಕರ ಭಾಷ್ಯ, ಆನಂದ ಲಹರಿ, ಶಿವಾನಂದ ಲಹರಿ,
ಆಮೇಲೆ ವಿವೇಕ ಚೂಡಾಮಣಿ, ಇದು ಭಾಳ ಇಂಪಾರ್ಟೆಂಟ್. ವಿವೇಕ ಚೂಡಾಮಣಿ ಭಾಳ ಎಕ್ಸಾಮಿಗೆ ಕೇಳಿದ್ದಾನೆ. ವಿವೇಕಾನಂದ ಅವ್ರಿಗೆ ಹಾಕ್ತೀವಿ ಅಂತೇಳಿ ಇದನ್ನು ಕನ್ಫ್ಯೂಷನ್ ಮಾಡೋಕ್ಕೆ ಈ ಒಂದು ವಿವೇಕ ಚೂಡಾಮಣಿಯನ್ನು ಬರೆದವ್ರು ಯಾರು ಅಂತಾರೆ ಕೇಳ್ತಾನೆ. ಇಲ್ಲಾಂದ್ರೆ ಶಂಕರಾಚಾರ್ಯರ ಬರೆದಿರುವಂಥ ಕೃತಿ ಇದರಲ್ಲಿ ಯಾವುದು ಅಂತ ಕೇಳ್ತಾನೆ. ನಾವೇನು ಮಾಡ್ತೀವಿ, ವಿವೇಕಾನಂದರ ಸಂಬಂಧಿಸಿದ ಅಂತೇಳಿ ಇದನ್ನು ಹಾಕಿಬಿಡಲ್ಲ. ಸೊ ಹೀಗಾಗಿ ಟ್ರಿಕ್ಲಿ ಕ್ವಶನ್ ಕೇಳ್ತಾನೆ. ಇದು ನೆನಪಿಟ್ಕೊರಿ, ವಿವೇಕ ಚೂಡಾಮಣಿ ಈಸ್ ರಿಟನ್ ಬೈ ಶಂಕರಾಚಾರ್ಯರು. ಓಕೆ, ನೆಕ್ಸ್ಟ್ ನೋಡ್ರಿ 2020 KN ಕೆಳಗಿನವುಗಳಲ್ಲಿ ಸರಿಯಾದ ಜೋಡಿಯನ್ನು ಗುರುತಿಸಂದಾನ. ಸೊ ಇದ್ರ ನೋಡೋಮ್ರಿ. ಇಲ್ಲಿ ನೋಡಿ ಫ್ರೆಂಡ್ಸ್, ಇದ್ರಾಗ ಸರಿಯಾದ ಜೋಡಿ ಯಾವುದಪ್ಪ ಅಂದರೆ 2020 KN ಇದನ್ನು TETಗೆ ಬದರಿ ಜ್ಯೋತಿರ್ಪೀಠ ಇದು ಒಂದೇ ಸರಿಯಾಗಿ ಇಲ್ಲಿ ಕರೆಕ್ಟಾಗಿ ಸರಿಯಾದ ಜೋಡಿ ಇದು ಒಂದೇ ಇಲ್ಲಿ. ಸೊ ಇವೆಲ್ಲ ಬೇರೆ ಬೇರೆ ಅದಾವೆ. ಇವು ಯಾವ್ಯಾವ ಅಂತ ಹೇಳ್ತೀನಿ ನೋಡಿ, ಎಕ್ಸ್ಪ್ಲನೇಷನ್ ಮಾಡಿ. ಓಕೆ, ನೆಕ್ಸ್ಟ್ ನೋಡ್ರಿ, ದ್ವಾರಕಾ ಕಾಳಿಕಾ ಪೀಠ ಆಗುತ್ತೆ. ಆಮೇಲೆ ಕಂಚಿ ಎಲ್ಲಾಗತ್ತಪ್ಪ ಅಂದ್ರೆ ಕಾಮಕೋಟಿ ಪೀಠ. ಆಮೇಲೆ ಪುರಿ ಗೋವರ್ಧನ ಪೀಠ ಆಗುತ್ತೆ. ಎಲ್ಲ ಪೀಠಗಳನ್ನು ಯಾರು ಶಂಕರಾಚಾರ್ಯರು ಸ್ಥಾಪನೆಯನ್ನು ಮಾಡಿದ್ದಾರೆ. ಸೊ ಇನ್ನು ನೆಕ್ಸ್ಟ್ ನೋಡೋಮ್ನಿ, ದ್ವೈತ ಸಿದ್ಧಾಂತದ ತತ್ವ ಏನಂತ ನೋಡ್ರಿ. ಇಲ್ಲಿ ಆಪ್ಷನ್ಸ್ ಕೊಟ್ಟು ನೋಡ್ರಿ. ಜೀವಾತ್ಮ ಮತ್ತು ಪರಮಾತ್ಮ ಎರಡೂ ಬೇರೆ, ಜೀವಾತ್ಮ ಮತ್ತು ಪರಮಾತ್ಮ ಎರಡೂ ಒಂದೇ, ಜೀವಾತ್ಮ ಮತ್ತು ಪರಮಾತ್ಮ ಈ ಲೋಕದಲ್ಲಿ ಮಾತ್ರ ಬೇರೆ, ಜೀವಾತ್ಮ ಮತ್ತು ಪರಮಾತ್ಮ ಮೋಕ್ಷದಲ್ಲಿ ಬೇರೆ ಅಂತಂದರೆ ಇದರಲ್ಲಿ ಆನ್ಸರು ಇದು ಆಪ್ಷನ್ ನಂಬರ್ 1 ಇಸ್ ದ ರೈಟ್ ಆನ್ಸರ್. ಜೀವಾತ್ಮ ಮತ್ತು ಪರಮಾತ್ಮ ಎರಡೂ ಬೇರೆ, ದ್ವೈತ ಸಿದ್ಧಾಂತದ ತತ್ವ. ಸೊ ಇದಿಷ್ಟು ಕೇಳಿರುವಂಥದ್ದು. ಮತ್ತು ಏನಪ್ಪ ಅಂದರೆ ಇದಕ್ಕೆ ಸಂಬಂಧಿಸಿದಂತೆ ಇದನ್ನು ಕೇಳಿದ್ದಾನೆ 103ನೇ ಪ್ರಶ್ನೆ 2015ರಲ್ಲಿ. ಏನಪ್ಪ ಅಂದ್ರೆ ಕಲ್ಯಾಣದ ಕ್ರಾಂತಿಗೆ ಮೂಲ ಕಾರಣ ಅಂತ ಕೊಟ್ಟಿದ್ದಾನೆ. ಆಪ್ಷನ್ಸಲ್ಲಿ ಏನಿದೆ ಅಂದರೆ ಅನ್ನದಾಸೋಹ, 2ನೇದು ಅಂತರ್ಜಾತೀಯ ವಿವಾಹ, 3ನೇದು ಬಸವೇಶ್ವರರು ವೈದಿಕ ಧರ್ಮವನ್ನು ಖಂಡಿಸಿದ್ದು, 4ನೇದು ಬಸವೇಶ್ವರರು ಮಂತ್ರಿ ಪದವಿಯನ್ನು ತ್ಯಜಿಸಿದ್ದು ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಆಪ್ಷನ್ ನಂಬರ್ 2 ಇಸ್ ದ ರೈಟ್ ಆನ್ಸರ್. ಏನಪ್ಪ ಅಂದ್ರೆ ಅಂತರ್ಜಾತೀಯ ವಿವಾಹ, ಅಂತರ್ಜಾತೀಯ ವಿವಾಹ ಮಾಡ್ತಾರಲ್ಲ ಅವರು. ಸೊ ಆ ವಿವಾಹವನ್ನು ಖಂಡಿಸಿ ಏನು ಮಾಡ್ತಾರೆ, ಕ್ರಾಂತಿ ಸ್ಟಾರ್ಟ್ ಆಗುತ್ತೆ ಕಲ್ಯಾಣದಲ್ಲಿ. ಸೊ ಇದಿಷ್ಟು ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ಮತ್ತು ಉತ್ತರಗಳ ಫ್ರೆಂಡ್ಸ್. ಚಾನಲ್ಗೆ ಹೊಸಬರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೇನಾದರೂ ಮಾಹಿತಿ ಬೇಕಾದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಆಲ್ ದ ಬೆಸ್ಟ್ ಫ್ರೆಂಡ್ಸ್. ಹ್ಯಾವ್ ಅ ಗ್ರೇಟ್ ಇಯರ್ ಫ್ರೆಂಡ್ಸ್.